ನಮಸ್ತೆ ಎಲ್ಲರಿಗೂ. ನನ್ನ ಆತ್ಮೀಯ ಗುರುಗಳಾದ ಶಿವಂ ಗುರುಜಿಯವರ ದಿವ್ಯ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ, ಇಂದಿನ ಒಂದು ವಿಷಯ ಅಂದರೆ ಯಾರಿಗೆ ಡೈವರ್ಸ್ ಆಗುತ್ತೆ ಅಥವಾ ಯಾಕಾಗಿ ಡೈವರ್ಸ್ ಆಗುತ್ತೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೇನೆ. ಈ ಮದುವೆಯಲ್ಲಿ ನಾವು ಜಾತಕ ಹೊಂದಾಣಿಕೆ ಮಾಡ್ತೇವೆ. ಜಾತಕದಲ್ಲಿ ಇಷ್ಟು ಅಂಕೆ ಬರ್ತದೆ, 36, 18 ನಂತರದಲ್ಲಿ 36 ಒಳಗಡೆ ಸಂಖ್ಯೆಗಳನ್ನ ಮ್ಯಾಚ್ ಮಾಡ್ತೀವಿ, ಇದಾಗುತ್ತೆ, ಆ ಜಾತಕ ಹೊಂದಿಕೆ ಆಗುತ್ತೆ, ನಕ್ಷತ್ರ ಹೊಂದಿಕೆ ಆಗುತ್ತೆ, ಮದುವೆ ಮಾಡಿ ಅಂತ ಹೇಳ್ತೀವಿ, ಮಾಡಿಬಿಡ್ತಾರೆ. ನಂತರದಲ್ಲಿ ಮದುವೆಯಾಗಿ 2 ದಿನದಲ್ಲಿ ಗಂಡ ಸರಿ ಇಲ್ಲ ಅಂತ ಬರೋದು, ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಹೋಗೋದು, ಅಥವಾ 1 ತಿಂಗಳಲ್ಲಿ ಅವನ ಜೊತೆ ಸಂಬಂಧ ಬೇಡ ಅಂಥೇಳಿ ಮಕ್ಕಳು ಮನೆಗೆ ಬರೋದು, ಡೈವರ್ಸ್ಗಳಿಗೆ ಕಾರಣ ಆಗ್ತಾಯಿದೆ. ಏನು ಕಾರಣ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗೆ ಏನು ರೀಸನ್ಸ್ ಅಂದ್ರೂ ಅವರಿಗೆ ಕಾರಣ ಗೊತ್ತಿಲ್ಲದೇ ಅವರಲ್ಲಿ ಮನಸ್ತಾಪಗಳು ಅಥವಾ ಅವರ ಒಂದು ವರ್ತನೆಗಳು ಇಷ್ಟ ಆಗದೇ ಮಕ್ಕಳುಗಳು ವಿಚ್ಛೇದನಕ್ಕೆ ಹೋಗ್ತಾ ಇದ್ದಾರೆ. ಈ ವಿಚ್ಛೇದನ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ವಿಚ್ಛೇದನ ಏನಕ್ಕೆ ಬರ್ತಾ ಇದೆ, ಏನು ರೀಸನ್ ಅಂತ ನೋಡಿದರೆ, ಅಲ್ಲಿ ಕೆಲವು ಗ್ರಹಗಳು ಅವರಿಗೆ ಭಾವನಾತ್ಮಕವಾಗಿ ಅವರನ್ನು ಸನ್ಯಾಸಿಯಾಗಿ ಮಾಡಿರುತ್ತೆ, ಇಲ್ಲ ದೈಹಿಕ ಸನ್ಯಾಸತ್ವವನ್ನು ಕೆಲವು ಗ್ರಹಗಳು ಅವರನ್ನು ಪ್ರಚೋದಿಸ್ತಾ ಇರುತ್ತೆ, ಅವರು ಸನ್ಯಾಸಿಯಾಗಿ ಬದುಕಲಿಕ್ಕೆ ಪ್ರಚೋದಿಸ್ತಾ ಇರುತ್ತೆ. ಆದರೆ ಅವರು ಯಾರೂ ಪೂರ್ತಿ ಸಂಬಂಧಗಳನ್ನ ಬಿಟ್ಟು ಆಶ್ರಮದಲ್ಲಿ ಕೂತ್ಕೊಂಡು ಸನ್ಯಾಸಿ ಆಗೋದಲ್ಲ, ಅವರ ಗ್ರಹಗಳು ಅವರಿಗೆ ಸನ್ಯಾಸತ್ವದ ಒಂದು ಯೋಗಗಳನ್ನ ಕೊಡ್ತದೆ, ಅಥವಾ ಆ ರೀತಿ ಅವರನ್ನು ಪ್ರೇರೇಪಿಸುತ್ತೆ. ಸೊ ಒಂಟಿಯಾಗಿರಬೇಕು, ಅವರಿಗೆ ಒಂದು ಹೆಣ್ಣಾಗಲಿ ಗಂಡಿನಾಗಲಿ ಸಂಪರ್ಕಗಳು ಅಥವಾ ಅವ್ರ ಜೊತೆಲಿ ಒಟ್ಟು ಜೀವನ ಮಾಡೋದು ಬೇಡ ಅನ್ನೋದು ಒಂದು ಆ ಗ್ರಹಗಳು ಅವರಿಗೆ ಅವರನ್ನು ಒತ್ತಾಯವಾಗಿ ಅವರ ಮನಸ್ಸಿನಲ್ಲಿ ಆ ಭಾವನೆಗಳನ್ನ ಕೊಡ್ತಾ ಇರುತ್ತೆ. ಸೊ ಇಂಥ ಎಲ್ಲದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಅದನ್ನು ಈ ಗ್ರಹ ಕೂಟ ಹೊಂದಾಣಿಕೆ ಒಟ್ಟಿಗೆ ಇದನ್ನು ಸಹ ನಾವು ನೋಡಿ ಮದುವೆ ಮಾಡಿದಾಗ ಆ ಸಂಬಂಧಗಳು ಚೆನ್ನಾಗಿರುತ್ತೆ. ಸೊ ಈ ಥರ ಯಾವುದನ್ನು ಹೊಂದಾಣಿಕೆಗಳು ನಿಮ್ಮ ಮಕ್ಕಳಿಗೆ ನೀವು ಮಾಡಬೇಕಂತ ಇದ್ದರೆ ನನ್ನ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮಾರ್ಗದರ್ಶನ ಮಾಡ್ತೇನೆ. ನಮಸ್ಕಾರ.